ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅದು ಮೊನ್ನೆ ತನಕ ಆ ಕಂಬ ಎಲ್ಲ ಅವರೇ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ ನಾವು ಕೊಡ್ತೀವಿ ಎಂಬ ಮಾತನ್ನು ಅವರಿಗೆ ಟ್ರಾನ್ಸ್ಫಾರ್ಮರ್ ಕೊಡೋದಿಲ್ಲ. ಅದೊಂದು ದೊಡ್ಡ ಒಂದು ತಪ್ಪು ಕಲ್ಪನೆ ಆಗಿದೆ. ನಾವು ಟ್ರಾನ್ಸ್ಫಾರ್ಮರ್ ರೈತರಿಗೆ ಕೊಡ್ತೀವಿ. ನಮ್ಮ ಕೆಲಸ ಏನಂತ ಹೇಳ್ಬಿಟ್ರೆ ಅದು ಎಷ್ಟು ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ ಇದೆ ಅದನ್ನ ಹಾಕೊಡೋದು ನಮ್ಮ ಎಸ್ಕಾಂ ಕೆಲಸ, ಅದನ್ನ ನಾವು ಮಾಡ್ತೀವಿ. ಮತ್ತೆ ಅವರು ಇದನ್ನ ಪೋಸ್ಟು ಮತ್ತೆ ಇದನ್ನ ಮಾಡಿದ್ರೆ ನಾವು ಅದಕ್ಕೆ ಆದಷ್ಟು ಬೇಗನೆ ಶೀಘ್ರ ಸಂಪರ್ಕ ಕೊಡಬೇಕೆಂಬುದಾಗಿ ಈಗಾಗಲೇ ತೀರ್ಮಾನ ತಗೊಂಡು ಅದು ಸಮೇತ ಮಾಡ್ತಾ ಇದ್ದೀವಿ. ಅದಕ್ಕೆ ರೈತರು ನಮ್ಮ ಬೆನ್ನೆಲುಬು ರೈತರು, ಯಾಕಂದ್ರೆ ರೈತರು ಯಾವುದೇ ಕಷ್ಟ ಇಲ್ಲದಂಗೆ ಮಾಡಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಬರುವ ಸಂದರ್ಭದಲ್ಲಿ ಸಾಕಷ್ಟು ಈ ಒಂದು ಕುಸುಮ್ ಸಿ, ಇದು PM ಕುಸುಮ್ ಸಿ ಅಂತ ಹೇಳ್ತಾರೆ, ಅದು ಸುಮಾರು 4-5 ವರ್ಷದಿಂದ ಅದು ಕೋಲ್ಡ್ ಸ್ಟೋರೇಜ್ ಹೋಗಿತ್ತು. ಇದು ಹಳೆಯ ಪದ್ಧತಿ. ಅದರಲ್ಲಿ ಏನಾಗಿತ್ತು, ಆ ಕುಸುಮ್ ಸಿ ನಾವು ಮಾಡೋದಕ್ಕೆ ನಮ್ಗೆ ಏನಾಗಿತ್ತು, ತೊಂದರೆ ಏನಾಗಿದೆ ಅಂತ ಹೇಳ್ಬಿಟ್ರೆ 1 ಮೆಗಾವಾಟಿಗೆ 1 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಿಗ್ತಾ ಇತ್ತು. ಅದಕ್ಕೆ ನಾವು ಈಗಾಗಲೇ ಟೆಂಡರ್ ಸುಮಾರು 2400, ಯಾಕೆ ಎಲ್ಲ ಕಡೆ ಟೆಂಡರ್ ಕರೀಲಿಕ್ಕೆ ಆಗೋದಿಲ್ಲ. ಸಬ್ಸ್ಟೇಷನ್ ಎಲ್ಲಿದೆ ನಿಮ್ಗೆ ಕುಸುಮ್ ಸಿ ಇದೆ, ಸಬ್ಸ್ಟೇಷನ್ ಇರೋ ಕಡೆ ನಾವು ಅಲ್ಲಿ ಲ್ಯಾಂಡ್ ತೆಗೆದು ಆ ಲ್ಯಾಂಡಲ್ಲಿ ಸೋಲಾರ್ ಎನರ್ಜಿ ಮಾಡಿ ಆ ಸಬ್ಸ್ಟೇಷನ್ಗೆ ಮಾಡಿದ್ರೆ, ಆ ಇರಿಗೇಷನ್ ಪಂಪ್ ಸೆಟ್ ಇರೋ ಸಬ್ಸ್ಟೇಷನ್ಗೆ ಕೊಟ್ಟರೆ ಅಲ್ಲಿ ನೇರವಾಗಿ ರೈತರಿಗೆ ಆ ಭಾಗದಲ್ಲೇ ಕರೆಂಟ್ ಕೊಡುವಂಥ ಕೆಲಸ ಈಗಾಗಲೇ ಚಾಲನೆ ಮಾಡಿದ್ವಿ. ಅದಕ್ಕೆ ಅಧಿಕೃತವಾಗಿ 11ನೇ ತಾರೀಕು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ಡಿಸೆಂಬರ್ ಒಳಗಡೆ ಎಲ್ಲ 2400 ಮೆಗಾವಾಟ್ ಸಮೇತ ನಾವು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಭಾಳ ಒಳ್ಳೆಯದು. ಅದರ ಕಳೆದ ಈಗ ಬಿತ್ತನೆ ಮಾಡೋದ್ರಿಂದ ಒಳ್ಳೆ ಇಳುವರಿ ಬರ್ತದೆ ರೀ, ಒಳ್ಳೆ ಇಳುವರಿ ಬರ್ತದೆ. ಇನ್ನೊಂದು ಎಣ್ಣೆ ಒಂದು ಸಿಗ್ತದೆ, ಅದನ್ನ ಹೊಡೆದ್ಬಿಟ್ರೆ ಕಳೆನಾಶಕ ಗಿಳನಾಶಕ ಏನೂ ಬರಲ್ಲೇನಿಲ್ಲ. ಲೇಬರ್ದು ಭಾಳ ಖರ್ಚು ಕಡಿಮೆ ಆಗಿಬಿಡ್ತದೆ. ಒಂದು ಎಕರೆಗೆ ಒಂದು 10-12 ಸಾವಿರ ರೂಪಾಯಿ ಉಳಿತಾಯ, 15 ಸಾವಿರ ರೂಪಾಯಿ ತನಕ ಉಳಿತಾಯ ಆಗ್ತದೆ ರೀ. ಈ ಕೂರ್ಗಿ ಬಿತ್ತನೆ ಮಾಡೋದ್ರಿಂದ ರೈತರಿಗೆ ಲಾಭ ರೀ. ಇದ್ರ ಬಗ್ಗೆ ಕೂರ್ಗಿ ಬಿತ್ತನೆ